ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದಲ್ಲೀಗ ಹನಿ ಟ್ರ್ಯಾಪ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಭಾರೀ ಸದ್ದು ಮಾಡ್ತಿದೆ. ವಿಧಾನಸೌಧದಲ್ಲಿಯೂ ಇದೇ ಪ್ರಕರಣ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಅದರಲ್ಲೂ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಈ ಎರಡೂ ವಿಚಾರದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಸದನದಲ್ಲಿ ಸುನಿಲ್ ಕುಮಾರ್ ರೋಷಾವೇಶಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಂಗಾಲಾಗಿದೆ. ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ. ಯಾವ ಚಲನಚಿತ್ರ ನಟಿಯರಿಗೆ ಯಾವ ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಕೊಟ್ಟಿದೆ ಅಂತ ಟೇಬಲ್ ಮಾಡಿ ಕೊಡಿ, ಲೀಸ್ಟ್ ಕೊಡಿ. ಹೆಂಗೆ ಖುಷಿ ಬಂದಂಗೆ ಎಲ್ಲರಿಗೂ ಪ್ರೋಟೋಕಾಲ್ ಕೊಡ್ತೀರಾ? ಎಲ್ಲರಿಗೂ ಪೊಲೀಸ್ ಜೀಪ್ ಕೊಡ್ತೀರಾ? ನಾನು 2 ಜನ ಸಚಿವರ ಬಗ್ಗೆ ಅನುಮಾನ ಅಂತೇಳಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದೆ. ಇವ್ರಿಬ್ರು ಯಾಕೆ ಹಿಂಗೆ ಎದ್ದು ಕುಣಿತಾ ಇದಾರೆ ನನ್ಗೆ ಗೊತ್ತಾಗ್ತಿಲ್ಲ. ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ. ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು. ಮೊನ್ನೆ ಬಂದಂತ 14 ಚಿನ್ನ ಬಿಡಿ, ಇಲ್ಲಿಯ ತನಕ ಬಂದಂತ ಗೋಲ್ಡ್ ಎಲ್ಲಿಗೋಯ್ತು? ವಿರೋಧಿಗಳನ್ನ ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ ಬೇಕಾದ್ರೆ ಹೋಗ್ಬೋದಾ? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಅಬ್ಬಬ್ಬ, ಏನು ಅಬ್ಬರ, ಏನು ಆರ್ಭಟ! ಕಾರ್ಕಳ ಸುನಿಲ್ ಕುಮಾರ್ ಅವರ ರೋಷಾವೇಶ. ಸುನಿಲ್ ಕುಮಾರ್ ಮಾತಿಗೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಸರ್ಕಾರ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಸರ್ಕಾರದ ವಿರುದ್ಧ ಸುನಿಲ್ ಕುಮಾರ್ ಅವರು ಮಾಡುತ್ತಿರುವ ಒಂದೊಂದು ಆರೋಪಕ್ಕೂ ಉತ್ತರಿಸಲಾಗದೆ ಕಾಂಗ್ರೆಸ್ ಸಚಿವರು, ಶಾಸಕರು ಸೈಲೆಂಟ್ ಆಗಿದ್ದಾರೆ. ಹೌದು, ಈ ಬಾರಿಯ ವಿಧಾನಸಭಾ ಅಧಿವೇಶನದ ಆರಂಭದಿಂದಲೂ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಅವರು ಸರ್ಕಾರದ ವಿರುದ್ಧ ಚಾಟಿ ಬೀಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ವಿಧಾನಮಂಡಲ ಅಧಿವೇಶನದ ಅವಧಿಯಲ್ಲಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ನಟಿ ರನ್ಯಾರಾವ್ ಸುಮಾರು 25 ಬಾರಿ ವಿದೇಶದಿಂದ ಅಕ್ರಮ ಚಿನ್ನ ಸಾಗಾಟ ಮಾಡಿದ್ದಾರೆ. ಆದರೆ ಮೊನ್ನೆ ಪೂರ್ವ ಮಾಹಿತಿಯೋ ಇಲ್ಲ ಆಕಸ್ಮಿಕವಾಗಿಯೋ ಸಿಕ್ಕಿಬಿದ್ದಿದ್ದಾರೆ. ಹಾಗಾದರೆ ಇಷ್ಟು ಸಮಯ ಅವರು ವಿದೇಶದಿಂದ ಸ್ಮಗ್ಲಿಂಗ್ ಮಾಡಿದ ಚಿನ್ನ ಎಲ್ಲಿ ಹೋಗಿದೆ ಅಂತ ಪ್ರಶ್ನಿಸಿದ್ದಾರೆ. ಓರ್ವ ನಟಿಗೆ ಯಾವ ಕಾರಣಕ್ಕೆ ಪ್ರೋಟೋಕಾಲ್ ನೀಡಿದ್ದೀರಿ? ಸರ್ಕಾರದ ಯಾವ ಸಚಿವರ ನಿರ್ದೇಶನದ ಮೇರೆಗೆ ನಟಿ ರನ್ಯಾರಾವ್ಗೆ ಬಸವರಾಜ್ ಪ್ರೋಟೋಕಾಲ್ ನೀಡಿದ್ದಾನೆ? ಇದರಲ್ಲಿ ಯಾವೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ? ಕಾಂಗ್ರೆಸ್ ಸರ್ಕಾರದ ಪಾತ್ರವೇನು? ಹೀಗೆ ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಹೇಳ್ತಾ ಇರೋದು, ನೀವು ಪ್ರೋಟೋಕಾಲ್ ಆಗರೀಗ ಒಂದು ಕೆಲಸ ಮಾಡಿ. ಯಾವ ಚಲನಚಿತ್ರ ನಟಿಯರಿಗೆ ಯಾವ ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಕೊಟ್ಟಿದೆ ಅಂತ ಟೇಬಲ್ ಮಾಡಿ ಕೊಡಿ, ಲೀಸ್ಟ್ ಕೊಡಿ. ಹೆಂಗೆ ಖುಷಿ ಬಂದಂಗೆ ಎಲ್ಲರಿಗೂ ಪ್ರೋಟೋಕಾಲ್ ಕೊಡ್ತೀರಾ? ಎಲ್ಲರಿಗೂ ಪೊಲೀಸ್ ಜೀಪ್ ಕೊಡ್ತೀರಾ? ಸುನಿಲಣ್ಣ, ರಾಜ್ಯ ಸರ್ಕಾರ ಈಗ ಚರ್ಚೆ ನಡೀತಾ ಇರುವಂತದ್ದು ಯಾರು ಈ ಬಂದಂತ ಚಿನ್ನ, ಮೊನ್ನೆ ಬಂದಂತ 14 ಚಿನ್ನ ಬಿಡಿ, ಇಲ್ಲಿಯ ತನಕ ಬಂದಂತ ಗೋಲ್ಡ್ ಎಲ್ಲಿಗೋಯ್ತು? ಎಲ್ಲೆಲ್ಲಿಗೋಯ್ತದು? ಇದು ಇವತ್ತು ಚರ್ಚೆ ಆಗ್ಬೇಕಾಗಿರೋಂಥ ವಿಷಯ. ಬಸವರಾಜನ ನೀವು ಇಟ್ಕೊಂಡ್ರೆ ಎಲ್ಲೆಲ್ಲಿಗೆ ಹೋಗಿದೆ ಅಂತ ಗೊತ್ತಾಗಲ್ವಾ? ಸಿಬಿಐನವರು ಎಲ್ಲರ ಮೇಲೆ FIR ಮಾಡಿದ್ದಾರೆ, ಅದು ಬೇರೆ ವಿಷಯ. ಹಾಗಾದ್ರೆ ಯಾವ ಸಚಿವರು ಯಾರು ಇದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ನಾನು ಹೇಳ್ತಾ ಇರೋದಲ್ಲ, ನಾನು ಆರೋಪ ಮಾಡಲ್ಲ. ಕನ್ನಡ ಸಿನಿಮಾ ರಂಗದ ಯಾವ ನಟ ನಟಿಯರಿಗೆ ಸರ್ಕಾರ ಪ್ರೋಟೋಕಾಲ್ ನೀಡಿದೆ ಅನ್ನೋದನ್ನು ಪರಿಶೀಲಿಸಿ. ಕರ್ನಾಟಕದ ಗೃಹ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ಕಾಂಗ್ರೆಸ್ ಸರ್ಕಾರ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ನಿಂದಾಗಿ ಗಡಗಡ ಅಂತಿದೆ. ಈ ಚಿನ್ನ ಕಳ್ಳ ಸಾಗಾಣಿಕೆಯಿಂದ ಯಾರಿಗೆ ಎಷ್ಟು ಪಾಲು ಹೋಗಿದೆ ಅನ್ನೋದು ಚರ್ಚೆ ಆಗಬೇಕಾಗಿದೆ ಎಂದಿದ್ದಾರೆ. ಸರ್ಕಾರದಿಂದಲೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಗೌರವಯುತವಾಗಿ ಬದುಕೋದು ಬೇಡವೇ? ರನ್ಯಾರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸುಮ್ಮನಾಗದ ಸುನಿಲ್ ಕುಮಾರ್ ಹನಿ ಟ್ರ್ಯಾಪ್ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕಳೆದ 2 ದಿನಗಳಿಂದಲೂ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಭಾರೀ ಸದ್ದು ಮಾಡ್ತಿದೆ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದಕ್ಕೆ ಸಾಧ್ಯವಾಗ್ತಿಲ್ಲ. ಸರ್ಕಾರವೇ ಹನಿ ಟ್ರ್ಯಾಪ್ ನಡೆಸ್ತಿರುವಾಗ ಜನಪ್ರತಿನಿಧಿಗಳಿಗೆ ರಕ್ಷಣೆ ನೀಡೋದಾದರೂ ಯಾರು ಅಂತ ಪ್ರಶ್ನಿಸಿದ್ದಾರೆ. ಸರ್ಕಾರಕ್ಕೆ ಜವಾಬ್ದಾರಿ ಬೇಡವಾ? ಪ್ರತಿಸ್ಪರ್ಧಿಗಳನ್ನು ಹತ್ತಿಕ್ಕಲು ಹಲವು ದಾರಿಗಳಿವೆ. ಅದನ್ನು ಬಿಟ್ಟು ಇಂಥ ನೀಚ ಕೆಲಸಕ್ಕೆ ಯಾರೂ ಕೂಡ ಇಳಿಬಾರದು. ಇಂಥ ಅಸಹ್ಯವಾದ ಚಟುವಟಿಕೆಯನ್ನು ಯಾರೂ ಕೂಡ ಮಾಡಬಾರದು. ಗೃಹ ಇಲಾಖೆ ಈ ಕುರಿತು ಕ್ರಮ ಕೈಗೊಳ್ಳಬೇಕು. ಯಾರು ಕೂಡ ತಲೆ ತಗ್ಗಿಸೋ ಕೆಲಸವನ್ನು ಸರ್ಕಾರ ಮಾಡೋದು ಸರಿಯಲ್ಲ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಸಾರ್ವಜನಿಕವಾಗಿ ಗೌರವದಿಂದ ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ ಈ ಸರ್ಕಾರದಲ್ಲಿ ನಿನ್ನೆ ಮೊನ್ನೆಯಿಂದ ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ.
ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಇವತ್ತು ಸುದ್ದಿ ಓಡಾಡ್ತಾ ಇರೋದು, ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು? ವಿರೋಧಿಗಳನ್ನ, ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ಬೋದಾ? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆಯ ವೈಫಲ್ಯದ ಬಗ್ಗೆಯೂ ಸುನಿಲ್ ಕುಮಾರ್ ತರಾಟೆಗೆ ತೆಗೆದುಕೊಂಡರು. ಪೊಲೀಸ್ ಇಲಾಖೆ ಗಂಡ ಬೇರುಂಡ ಚಿಹ್ನೆಯನ್ನು ಬಳಸಿಕೊಂಡಿದೆ. ಗಂಡ ಬೇರುಂಡವನ್ನು ಹಾಕಿಸಿಕೊಂಡ ನಂತರ ಗಂಡಸ್ತನದಿಂದ ಅಧಿಕಾರಿಗಳು ಕೆಲಸ ಮಾಡಬೇಕು. ಗಂಡಸ್ತನ ತೋರಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಗುಬ್ಬಚ್ಚಿ ಚಿಹ್ನೆ ಹಾಕೊಳ್ಳಿ ಅಂತಂದಿದ್ದಾರೆ. ಈ ಸರ್ಕಾರ ಅಪರಾಧಿಗಳಿಗೆ ಒಂದು ಸಿಂಹ ಸ್ವಪ್ನ ಆಗಿದೆ ಎನ್ನುವಂತ ಸಂದೇಶವನ್ನು ಕಳಿಸಿ, ಯಾರು ಸಮಾಜಘಾತಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಈ ಸರ್ಕಾರ ಸಾಸಿವೆ ಕಾಳಿನಷ್ಟು ಕೂಡ ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ನಿಮ್ಮ ಕ್ರಮದ ಮುಖಾಂತರ ಕಳಿಸ್ಕೊಡಿ. ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ಕೆ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ. ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು. ಅದು ಬಿಟ್ಟು ಯಾರು ಹೆಂಗ್ ಬೇಕಾದ್ರೆ ವೀಲಿಂಗ್ ಮಾಡ್ಬೋದು, ಯಾರು ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡ್ಬೋದು, ಯಾರು ಬೇಕಾದ್ರೆ ಬೆಂಕಿ ಹಚ್ಬೋದು ಅಲ್ಲ ಸರ್ಕಾರ ಅಂತಂದ್ರೆ. ಹಂಪಿಯಲ್ಲಿ ನಡೆದ ವಿದೇಶಿ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿಯೂ ಗೃಹ ಇಲಾಖೆಯ ವೈಫಲ್ಯವನ್ನ ಎತ್ತಿ ಹಿಡಿದಿದ್ದಾರೆ. ವಿಶ್ವವಿಖ್ಯಾತಿ ಹಂಪಿಯಲ್ಲಿ ನಡೆದ ಇಂಥ ಘಟನೆಯಿಂದಾಗಿ ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತಾಗಿದೆ. ಗೃಹ ಸಚಿವರಿಗೆ ಇಲಾಖೆಯ ಬಗ್ಗೆ ಇಂಟ್ರೆಸ್ಟ್ ಇಲ್ಲವೇ? ಸಾಲು ಸಾಲು ಪ್ರಕರಣಗಳು ದಾಖಲಾಗ್ತಾ ಇದ್ರೂ ಕೂಡ ಗೃಹ ಇಲಾಖೆ ಮೌನ ವಹಿಸುತ್ತಿದೆ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ. ಹಂಪೆಯಲ್ಲಿ ವಿದೇಶಿ ಮಹಿಳೆಯ ಮೇಲೆ ಆದಂತ ಅತ್ಯಾಚಾರದ ಪ್ರಕರಣ, ಬಹುಶಃ ಇದೊಂದು ಸಣ್ಣ ಘಟನೆ ಅಥವಾ ಇನ್ಯಾವುದೋ ಒಬ್ರು ಅತ್ಯಾಚಾರ ಆಗಿದೆ, 4 ಜನರನ್ನು ಬಂಧನ ಮಾಡಿಬಿಟ್ಟಿದೀವಿ, ಆಗ ಅಷ್ಟರ ಮಟ್ಟಿಗೆ ಪೊಲೀಸರ ಹೆಗ್ಗಳಿಕೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಹಂಪೆ ಯುನೆಸ್ಕೋದ ಪಾರಂಪರಿಕ ಸೇರಿಸಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಂಪೆ ಪ್ರಸಿದ್ಧಿ ಆಗಿರೋದನ್ನ ನಾವು ಕಂಡಿದ್ದೇವೆ. ಇಂಥ ಪ್ರದೇಶದಲ್ಲಿ ಒಂದು ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಆದ್ರೆ ಕರ್ನಾಟಕದ ಘನತೆ ಯಾವ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಯಾಕೆ ಇದನ್ನ ಗೃಹ ಇಲಾಖೆ ಸಮರ್ಥವಾಗಿ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದು ಇವತ್ತು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಗೋವಿನ ಕೆಚ್ಚಲು ಕೊಯ್ದ ಪ್ರಕರಣದಲ್ಲೂ ಸರ್ಕಾರ ಹಿಂದೂಗಳ ಭಾವನೆಯನ್ನ ಅರ್ಥ ಮಾಡಿಕೊಂಡಿಲ್ಲ. ಗೋವಿನ ಕೆಚ್ಚಲು ಕೊಯ್ದವನನ್ನ 2 ದಿನಗಳಲ್ಲಿ ಬಂಧಿಸಿ ಆತನಿಗೆ ಮಾನಸಿಕ ಅಸ್ವಸ್ಥ ಅನ್ನೋ ಹಣೆಪಟ್ಟಿಯನ್ನು ಕಟ್ಟಿ ಪ್ರಕರಣವನ್ನೇ ಮುಚ್ಚಾಕಿದೆ. ಹಿಂದೂ ವಿರೋಧಿ ಸರ್ಕಾರದಿಂದ ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನೋ ಮೂಲಕ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸಿದ್ದಾರೆ. ಕಳೆದ 2 ತಿಂಗಳ ಕೆಳಗಡೆ ಬಹುಶಃ ಬೆಂಗಳೂರಿನಲ್ಲಿ ಒಂದು ಗೋವಿನ ಕೆಚ್ಚಲನ್ನ ಕೊಯ್ದರು. ಇಡೀ ರಾಜ್ಯದಲ್ಲಿ ಒಂದು ದಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಯಿತು. ಗೋವಿನ ಕೆಚ್ಚಲನ್ನ ಅಮಾನುಷವಾಗಿ ಗೋವನ್ನ ಕಡಿತಾರೆ, ಗೋವನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೋರಾಟಗಳು ಇವೆಲ್ಲವೂ ನಡೀತಾ ಇದೆ. ಆದರೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಗೋವಿನ ಕೆಚ್ಚಲನ್ನ ಕೊಯ್ದಾಗ ಈ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋವನ್ನ ಪೂಜೆ ಮಾಡುವಂತ ಬಂಧುಗಳಿಗೆ ನೋವಾಗಿದೆ ಅನ್ನೋದನ್ನ ಈ ಸರ್ಕಾರ ಸ್ಪಂದಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಬಹಳ ಆಶ್ಚರ್ಯ, ಇದನ್ನ ಬಹಳ 2 ದಿನದಲ್ಲಿ ಈ ಸರ್ಕಾರ ಮುಗಿಸ್ಬಿಡ್ತು. ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಅವನನ್ನು ಹುಚ್ಚ ಅಂತ ಕರೀತಾರೆ. ಅವನಿಗೆ ಮಾನಸಿಕವಾಗಿ ಸರಿ ಇರಲಿಲ್ಲ, ಅದಕ್ಕೆ ಅವನು ಹಂಗೆ ಮಾಡ್ದ ಅಂತೇಳಿ ಕೈ ತೊಳ್ಕೊಂಡ್ಬಿಡುತ್ತೆ. ವಿಧಾನಮಂಡಲ ಅಧಿವೇಶನದಲ್ಲಿ ಸುನಿಲ್ ಕುಮಾರ್ ರೋಷಾವೇಶಕ್ಕೆ ಕಾಂಗ್ರೆಸ್ ಶಾಸಕರು, ಸಚಿವರು ಅಷ್ಟೇ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕಂಗಾಲಾಗಿದ್ದಾರೆ. ವಿಧಾನಮಂಡಲ ಅಧಿವೇಶನದ ಆರಂಭದಿಂದಲೂ ಸುನಿಲ್ ಕುಮಾರ್ ಪ್ರತಿಪಕ್ಷ ನಾಯಕ ಸ್ಥಾನವನ್ನು ತುಂಬಿದ್ದಾರೆ. ಯಡಿಯೂರಪ್ಪ ಅನುಪಸ್ಥಿತಿಯಲ್ಲಿ ಸುನಿಲ್ ಕುಮಾರ್ ಬಿಜೆಪಿಯ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಸುನಿಲ್ ಕುಮಾರ್ ಅವರ ಕಾರ್ಯವೈಖರಿಯನ್ನು ನೋಡಿದ್ರೆ ಅವರು ಮುಂದೆ ಬಿಜೆಪಿ ರಾಜ್ಯಾಧ್ಯಕ್ಷ, ಪ್ರತಿಪಕ್ಷ ನಾಯಕ ಅಥವಾ ಕರ್ನಾಟಕದ ಮುಖ್ಯಮಂತ್ರಿಯೇ ಆದರೂ ಅಚ್ಚರಿಯಿಲ್ಲ. ಸುನಿಲ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಬಿಜೆಪಿಯನ್ನು ಸಮರ್ಥಿಸಿಕೊಂಡ ರೀತಿ, ಸರ್ಕಾರಕ್ಕೆ ಚಾಟಿ ಬೀಸೋ ಮೂಲಕ ಇಕ್ಕಟ್ಟಿಗೆ ಸಿಲುಕಿಸಿದ ಪರಿ ಸಂಘ ಪರಿವಾರದ ನಾಯಕರಿಗೆ ಖುಷಿ ಕೊಟ್ಟಿದೆ. ಬಿಜೆಪಿಯನ್ನು ಮುನ್ನಡೆಸಲು ಸುನಿಲ್ ಕುಮಾರ್ ಸಮರ್ಥರು ಅನ್ನೋ ಕುರಿತು ಸಾಮಾಜಿಕ ಜಾಲತಾಣದಲ್ಲಿಯೂ ಚರ್ಚೆಗಳು ನಡೀತಿವೆ.
ಬಿಜೆಪಿ ಸುನಿಲ್ ಕುಮಾರ್ ಅವರಿಗೆ ಜವಾಬ್ದಾರಿಯುತ ಹುದ್ದೆ ನೀಡುವ ಕುರಿತು ಗಂಭೀರವಾಗಿ ಚಿಂತನೆ ನಡೆಸಬೇಕಾದ ಅಗತ್ಯವಿದೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.